ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳಕ್ಕಾಗಿ ಸಿದ್ಧವಾದ ರಾಜಧಾನಿ ಬೆಂಗಳೂರು. ಕುಲಾಂತರಿ ಬೆಳೆಗಳ ಬಗ್ಗೆ ನೂತನ ಕಾನೂನು ತರುವುದು ಬೇಡ ಎಂದ FSII. ಮಾರುಕಟ್ಟೆ ಧಾರಣೆಯ ಬಗ್ಗೆ ಗಮನಹರಿಸಲು ನೂತನ ಸಮಿತಿಯನ್ನು ರಚಿಸಲಿರುವ ಕೇಂದ್ರ ಸರ್ಕಾರ. ಸಾರಜನಕದ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಬೇಕು ಎಂದ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ. ನಿಗದಿಗಿಂತ ಹೆಚ್ಚು ಸಕ್ಕರೆ ಮಾರಿದ ಕಾರ್ಖಾನೆಗಳ ರಫ್ತು ಪರವಾನಗಿಯನ್ನು ರದ್ದುಗೊಳಿಸಿದ ಕೃಷಿ ಇಲಾಖೆ. ಬಾಸುಮತಿ ಬೆಳೆಯಲು ಆರಂಭಿಸಿದ ಕೀನ್ಯಾ ರೈತರು. ಇದು ಭಾರತದ ಭವಿಷ್ಯದ ಮೇಲೆ ತೂಗುಗತ್ತಿ. ಇದೀಗ ವಾರ್ತೆಗಳ ವಿವರ. ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳಕ್ಕಾಗಿ ಸಿದ್ಧವಾದ ರಾಜಧಾನಿ ಬೆಂಗಳೂರು. ವಿಶ್ವ ಸಿರಿಧಾನ್ಯ ಮೇಳದ 6ನೇ ಆವೃತ್ತಿಯು ಬೆಂಗಳೂರಿನಲ್ಲಿ ಜನವರಿ 23ರಿಂದ ಆರಂಭವಾಗಲಿದೆ. ಇದಕ್ಕಾಗಿ ಸಿದ್ಧತೆಗಳು ಭರದಿಂದ ಸಾಗಿದ್ದು, ಪ್ರತಿ ಬಾರಿಯಂತೆ ಈ ಸಾರಿಯೂ ಸಹ ಸಿರಿಧಾನ್ಯ ಮೇಳ ಅದ್ದೂರಿಯಾಗಿ ಜರುಗುವ ಸಾಧ್ಯತೆ ಕಾಣುತ್ತಿದೆ. ಇದರ ಬಗ್ಗೆ ಮಾಧ್ಯಮದವರಿಗೆ ಮಾಹಿತಿ ನೀಡುತ್ತಾ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರು, ಈ ಮೇಳ ಜನವರಿ 23ರಿಂದ 25ರವರೆಗೆ ಒಟ್ಟು 3 ದಿನಗಳ ಕಾಲ ಅರಮನೆ ಮೈದಾನದಲ್ಲಿ ನಡೆಯುತ್ತದೆ. ಗುರುವಾರ 11 ಗಂಟೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮೇಳವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಸಮಯದಲ್ಲಿ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆಬ್ಬಾಳದಲ್ಲಿ ನಿರ್ಮಾಣವಾಗುತ್ತಿರುವ ಸಾವಯವ ಕೃಷಿ ಕೇಂದ್ರಕ್ಕೆ ಅಡಿಗಲನ್ನು ಸಹ ಮುಖ್ಯಮಂತ್ರಿಗಳು ಸ್ಥಾಪಿಸಲಿದ್ದಾರೆ. ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಉತ್ಪಾದಿಸುವ ಕರ್ನಾಟಕದಲ್ಲಿ ರೈತರು ಬೆಳೆದ ಸಿರಿಧಾನ್ಯಗಳನ್ನು, ಸಂಸ್ಕರಿಸಿದ ಸಿರಿಧಾನ್ಯಗಳ ಉತ್ಪನ್ನಗಳನ್ನು ವಿದೇಶದ ಮಾರುಕಟ್ಟೆಗೆ ಪರಿಚಯಿಸಲು ಈ ಮೇಳ ಒಂದು ಉತ್ತಮ ವೇದಿಕೆಯಾಗಿದೆ. ದೇಶ ವಿದೇಶದಿಂದ ಕೃಷಿ ತಜ್ಞರು, ಕೃಷಿ ಉತ್ಪನ್ನ ತಯಾರಕರು, ಮಾರಾಟಗಾರರು, ಸಂಸ್ಕರಣೆದಾರರು ಬರಲಿದ್ದಾರೆ. ಸುಮಾರು 300 ಪ್ರದರ್ಶನ ಮಳಿಗೆಗಳು ಇರಲಿದ್ದು, ರೈತ ಉತ್ಪಾದಕ ಕಂಪನಿಗಳು, ರೈತರು, ಸ್ವಸಹಾಯ ಸಂಘಗಳು ತಮ್ಮ ಉತ್ಪನ್ನವನ್ನು ಪ್ರದರ್ಶನದಲ್ಲಿಡುತ್ತಾರೆ. ಸುಮಾರು 30 ವಿಷಯ ತಜ್ಞರು ಸಿರಿಧಾನ್ಯಗಳ ಬೇಸಾಯ, ಸಂಸ್ಕರಣೆ ಬಗ್ಗೆ ಮಾತನಾಡಲಿದ್ದಾರೆ. ಪ್ರವೇಶ ಉಚಿತ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಮೇಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಅಂದಾಜಿಸಲಾಗಿದೆ. ಕುಲಾಂತರಿ ಬೆಳೆಗಳ ಬಗ್ಗೆ ನೂತನ ಕಾನೂನು ತರುವುದು ಬೇಡ ಎಂದ FSII. ಭಾರತದಲ್ಲಿ ಕುಲಾಂತರಿ ಬೆಳೆಗಳ ಬಗ್ಗೆ ಅಭಿವೃದ್ಧಿಪಡಿಸಿದ ನೂತನ ತಳಿಗಳನ್ನು ರೈತರು ಬೆಳೆಯಬೇಕೇ ಇಲ್ಲವೇ ಎನ್ನುವುದನ್ನು ನಿರ್ಧರಿಸಲು ದಿ ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿಯನ್ನು ಸ್ಥಾಪಿಸಲಾಗಿದೆ. ಆದರೆ ಕಮಿಟಿಯ ನಿರ್ಧಾರಕ್ಕೆ ಪ್ರತಿ ಸಲವೂ ಸಹ ರಾಜಕೀಯ ಪ್ರೇರೇಪಿತ ಮತ್ತು ರೈತರ ವಿರೋಧಗಳು ವ್ಯಕ್ತವಾಗುತ್ತವೆ. ಇದನ್ನು ಗಮನಿಸಿದ ಸರ್ವೋಚ್ಚ ನ್ಯಾಯಾಲಯ ಕುಲಾಂತರಿ ಬೆಳೆಗಳ ಬಗ್ಗೆ ನೂತನ ಕಾನೂನನ್ನು ಸರ್ಕಾರ ರಚಿಸಬೇಕು ಎಂದಿತ್ತು. ಆದರೆ ಭಾರತದಲ್ಲಿ ಈಗಾಗಲೇ ಪರಿಸರ ಸಂರಕ್ಷಣಾ ಕಾಯ್ದೆ ಇದೆ. ಇದನ್ನ ಬಿಟ್ಟು ಇನ್ನೊಂದು ಹೊಸ ನೀತಿಯನ್ನು ರಚಿಸುವುದು ಬೇಡ ಎಂದು ಫೆಡರೇಷನ್ ಆಫ್ ಸೀಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಭಿಪ್ರಾಯಪಟ್ಟಿದೆ. ಭಾರತದಲ್ಲಿ 2002ರಿಂದ ಬೀಟಿ ಹತ್ತಿಯನ್ನು ಬೆಳೆಯಲಾಗುತ್ತಿದೆ. ರಾಷ್ಟ್ರೀಯ ಹತ್ತಿ ಸಂಶೋಧನಾ ಕೇಂದ್ರ ನಾಗ್ಪುರದವರು ಬಿಡುಗಡೆ ಮಾಡಿದ ಅಂಕಿಅಂಶದ ಪ್ರಕಾರ ದೇಶದಲ್ಲಿ 95% ರೈತರು ಕುಲಾಂತರಿ ಹತ್ತಿಯನ್ನೇ ಬೆಳೆಯುತ್ತಿದ್ದಾರೆ. 2002ಕ್ಕೆ ಹೋಲಿಸಿದರೆ ಹತ್ತಿಯ ಉತ್ಪಾದನೆ 31% ಹೆಚ್ಚಾಗಿದೆ. ಕೀಟನಾಶಕದ ಬಳಕೆ 39% ಕಡಿಮೆಯಾಗಿದೆ. ಒಟ್ಟಾರೆ ಲಾಭ ಸುಮಾರು 88% ಏರಿಕೆಯಾಗಿದೆ. ಕೇವಲ ಹತ್ತಿಯೊಂದೇ ಅಲ್ಲದೆ ಭಾರತದ ಸಂಶೋಧನಾ ಸಂಸ್ಥೆಗಳು ಬದನೆ, ಸಾಸಿವೆ, ಸೋಯಾಬೀನ್ ಮತ್ತು ಮೆಕ್ಕೆಜೋಳದಲ್ಲಿ ಕುಲಾಂತರಿ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ಭಾರತದಲ್ಲಿ ಮಾತ್ರ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ಗಳ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯ ಇದೆ. ಅಧಿಕ ಇಳುವರಿ, ಉತ್ತಮ ಎಣ್ಣೆಯ ಅಂಶ ಇರುವ GM ಸಾಸಿವೆ ತಳಿಯನ್ನ ಬೆಳೆಯಲು ಕಮಿಟಿ ಅನುಮತಿ ನೀಡಿದರೂ ಸಹ ರೈತರು ಮತ್ತು ಪರಿಸರವಾದಿಗಳು ನ್ಯಾಯಾಲಯಕ್ಕೆ ಹೋಗಿ ತಳಿ ಅಭಿವೃದ್ಧಿಗೆ, ಬೇಸಾಯಕ್ಕೆ ಬೀಜವನ್ನ ಮಾರುವುದಕ್ಕೆ ತಡೆ ತಂದರು. ಭಾರತ ಪ್ರತಿ ವರ್ಷ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಅಡುಗೆ ಎಣ್ಣೆಯನ್ನು ಆಮದು ಮಾಡಿಕೊಳ್ಳುತ್ತದೆ. ವಿಪರ್ಯಾಸವೇನೆಂದರೆ ಆ ಅಡುಗೆ ಎಣ್ಣೆಯನ್ನು ಬಹಳಷ್ಟು ಸಾರಿ ಕುಲಾಂತರಿ ತಳಿಗಳಿಂದಲೇ ಮಾಡಿರುತ್ತಾರೆ. ಭಾರತದಂತೆ ಅತಿ ಹೆಚ್ಚು ಅಡುಗೆ ಎಣ್ಣೆಯನ್ನು ಆಮದು ಮಾಡಿಕೊಳ್ಳುತ್ತಿದ್ದ ಚೀನಾ ಎಣ್ಣೆಕಾಳು ಬೆಳೆಗಳಲ್ಲಿ ಆತ್ಮನಿರ್ಭರತೆ ಸಾಧಿಸಲು ಸುಮಾರು 12 ಕುಲಾಂತರಿ ತಳಿಗಳನ್ನು ಬೆಳೆಯಲು ಅನುಮತಿ ನೀಡಿತ್ತು. ಇದರ ಪರಿಣಾಮವಾಗಿ ಚೀನಾ ಇದೀಗ ತನಗೆ ಬೇಕಾದಷ್ಟು ಸೋಯಾಬೀನ್ ಮತ್ತು ಸಾಸಿವೆಯನ್ನು ಬೆಳೆಯುತ್ತಿದೆ. ಯುರೋಪ್ ಒಕ್ಕೂಟ ಸುಮಾರು 500 ಸ್ವತಂತ್ರ ಸಂಶೋಧನಾ ಗುಂಪುಗಳು 25 ವರ್ಷಗಳ ತನಕ ನಡೆಸಿದ 130 ಸಂಶೋಧನೆಗಳನ್ನು ಆಧರಿಸಿ 2016ರಲ್ಲಿ ಕುಲಾಂತರಿ ತಳಿಗಳು ಮನುಷ್ಯ, ಮಣ್ಣು ಅಥವಾ ಪರಿಸರದ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಬೀರುವುದಿಲ್ಲ ಎಂದು ಅಭಿಪ್ರಾಯಕ್ಕೆ ಬಂದಿದೆ. ಆದರೆ ಭಾರತದಲ್ಲಿ ಮಾತ್ರ ಅರ್ಧ ಸತ್ಯವನ್ನು ತಿಳಿದುಕೊಂಡು ಕುಲಾಂತರಿ ತಳಿಗಳ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. GM ಕ್ರಾಪ್ಸ್ ಬಗ್ಗೆ ನೂತನ ನೀತಿಯನ್ನು ತರುವ ಬದಲು ಅವುಗಳ ಬಗ್ಗೆ ಸರಿಯಾದ ಮಾಹಿತಿ ರೈತರಿಗೆ ದೊರೆಯುವಂತೆ ನೋಡಿಕೊಳ್ಳಬೇಕು ಎಂದು FSIIನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ಶ್ರೀ ರಾಘವನ್ ಸಂಪತ್ ಕುಮಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮಾರುಕಟ್ಟೆ ಧಾರಣೆಯ ಬಗ್ಗೆ ಗಮನಹರಿಸಲು ನೂತನ ಸಮಿತಿಯನ್ನು ರಚಿಸಲಿರುವ ಕೇಂದ್ರ ಸರ್ಕಾರ. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ನೀಡಬೇಕು ಎಂದು ರೈತರು ಹೋರಾಟ ಮಾಡುತ್ತಿದ್ದಾರೆ. ಸರ್ಕಾರ ತಮ್ಮ ಬೇಡಿಕೆಯನ್ನು ಈಡೇರಿಸಲೇಬೇಕು ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ. ಆದರೆ 23 ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆ ಅಥವಾ ಅದಕ್ಕಿಂತ ಹೆಚ್ಚಿನ ಬೆಲೆಗೆ ಕೊಂಡುಕೊಳ್ಳಬೇಕು ಎಂದರೆ ಮಾರುಕಟ್ಟೆಯಲ್ಲಿ ಬೇಡಿಕೆಯೇ ಇಲ್ಲದ ಬೆಳೆಗಳೆಲ್ಲ ಕೊಳೆಯುವ ಸ್ಥಿತಿಗೆ ತಲುಪಬಹುದು. ಆದ್ದರಿಂದ ಕೇಂದ್ರ ಸರ್ಕಾರ ಸಹ ತನ್ನ ಪಟ್ಟನ್ನ ಸಡಿಲಗೊಳಿಸಲು ಸಿದ್ಧವಿಲ್ಲ. ಅದರ ಬದಲಿಗೆ ರೈತರಿಗೆ ಸಹಾಯವಾಗಬಲ್ಲ ಹೊಸ ರೀತಿಯ ಮಾರ್ಗವನ್ನು ಅನುಷ್ಠಾನಕ್ಕೆ ತರಲು ಸರ್ಕಾರ ನಿರ್ಧರಿಸಿದೆ. ರೈತರ ಬೇಡಿಕೆಯ ಮೂಲ ಕಾರಣ ಅವರು ಬೆಳೆದ ಬೆಳೆಗಳಿಗೆ ಸರಿಯಾದ ದರ ಸಿಗದೇ ಇರುವುದು. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ನೀಡುವ ಬದಲು ದೇಶದ ಪ್ರತಿಯೊಂದು ಕೃಷಿ ಮಾರುಕಟ್ಟೆಯಲ್ಲಿ ಅವತ್ತಿನ ಧಾರಣೆಯ ಬಗ್ಗೆ
ಗಮನಹರಿಸಲು ಸರ್ಕಾರ ಹೊಸ ಸಮಿತಿಯೊಂದನ್ನು ರಚಿಸಲು ನಿರ್ಧರಿಸಿದೆ. ವ್ಯಾಪಾರಸ್ಥರು ಬೇಕೆಂದಲೇ ಕಡಿಮೆ ದರಕ್ಕೆ ಹರಾಜು ಕೂಗಿದರೆ ಅಥವಾ ಬೇಡಿಕೆಗಿಂತ ಹೆಚ್ಚಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬಂದು ಧಾರಣೆ ಕುಸಿದರೆ ಸಮಿತಿಯು ಸರ್ಕಾರದ ಗಮನಕ್ಕೆ ತರುತ್ತದೆ. ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ರೈತರಿಗೆ ಒಳ್ಳೆಯ ಬೆಲೆ ಸಿಗುವಂತೆ ನೋಡಿಕೊಳ್ಳುತ್ತದೆ. ಇದರಿಂದ ರೈತರಿಗೂ ಸಹ ಉತ್ತಮ ಲಾಭವಾದಂತೆ ಆಗುತ್ತದೆ. ಜೊತೆಗೆ ಕೃಷಿ ಉತ್ಪನ್ನಗಳ ಬೇಡಿಕೆ ಪೂರೈಕೆ ಸರಪಳಿಯೂ ಸಹ ಸರಿಯಾಗಿ ನಡೆಯುತ್ತದೆ ಎನ್ನುವುದು ಸರ್ಕಾರದ ಲೆಕ್ಕಾಚಾರ. ಇದೀಗ ಒಂದು ವಾಣಿಜ್ಯ ವಿರಾಮ. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ನಿಮ್ಮ ಕನಸಿನ ಮನೆ ಕಟ್ಟುವಾಗ ಪ್ರಕೃತಿಯ ಮೇಲಾಗುವ ಪ್ರಭಾವ ಗೊತ್ತೇ? ಸಾಮಾನ್ಯವಾಗಿ ಕಿಚನ್ ಮತ್ತು ವಾರ್ಡ್ರೋಬ್ ತಯಾರಿಸಲು ಅನೇಕ ಮರಗಳ ಬಳಕೆಯಾಗುತ್ತದೆ. ಆದರೆ ನಮ್ಮ ಮಾಡ್ಯುಲಾರ್ ಕಿಚನ್ ವಾರ್ಡ್ರೋಬ್ ಮರದ ತುಣುಕು ಹಾಗೂ ರೆಂಬೆಗಳಿಂದ ತಯಾರಿಸಿದ ಬೋರ್ಡ್ನಿಂದ ಮಾಡಲಾಗಿವೆ. ನಾವು ಪರಿಸರ ನಾಶಕ, ಆರೋಗ್ಯಕ್ಕೆ ಹಾನಿಕಾರಕ ಕಚ್ಚಾ ವಸ್ತುಗಳನ್ನು ಬಳಸುವುದಿಲ್ಲ. ನಮ್ಮ ಕಿಚನ್, ವಾರ್ಡ್ರೋಬ್ ಇತ್ಯಾದಿ ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ಲೆಗುಕು ಚಿನಾದಲ್ಲಿ ಮಾತ್ರ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾರಜನಕದ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಬೇಕು ಎಂದ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ 1909ರಂದು ಹಾರ್ಬರ್ ಮತ್ತು ಬಾಷ್ ಎಂಬ ವಿಜ್ಞಾನಿಗಳು ಗಾಳಿಯಲ್ಲಿರುವ ಸಾರಜನಕವನ್ನು ಜಲಜನಕದ ಜೊತೆಗೆ ಸೇರಿಸಿ ಅಮೋನಿಯಾ ತಯಾರಿಸುವುದನ್ನು ಕಂಡುಹಿಡಿದ ಮೇಲೆ ಪ್ರಪಂಚದಾದ್ಯಂತ ಸಾರಜನಕದ ಗೊಬ್ಬರಗಳ ತಯಾರಿಕೆ ಸುಲಭ ಮತ್ತು ಅಗ್ಗವಾಯಿತು. ಅಂದಿನಿಂದ ಇಂದಿನವರೆಗೂ ರಸಗೊಬ್ಬರಗಳ ಬೇಡಿಕೆ ಮತ್ತು ಬಳಕೆ ಹೆಚ್ಚುತ್ತಲೇ ಬಂದಿದ್ದು, ಸದ್ಯಕ್ಕೆ ಸುಮಾರು 187.92 ಮಿಲಿಯನ್ ಟನ್ನಷ್ಟು ಗೊಬ್ಬರವನ್ನು ಪ್ರತಿ ವರ್ಷ ಭೂಮಿಗೆ ಸೇರಿಸಲಾಗುತ್ತದೆ. ರೈತರು ನೀಡುವ ಗೊಬ್ಬರಗಳಲ್ಲಿ ಸಿಂಹಪಾಲು ಸಾರಜನಕ ಹೊಂದಿರುವ ಯೂರಿಯಾ, ಡಿಎಪಿಗಳದ್ದು. ಕೃಷಿಯೊಂದೇ ಅಲ್ಲದೆ ಕೈಗಾರಿಕಾ ಕ್ಷೇತ್ರವೂ ಸಹ ವಾತಾವರಣ ಮತ್ತು ಮಣ್ಣಿಗೆ ಅಧಿಕ ಪ್ರಮಾಣದ ನೈಟ್ರೋಜನ್ ಅನ್ನು ಬಿಡುಗಡೆ ಮಾಡುತ್ತವೆ. ವರ್ಲ್ಡ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅವರ ಒಂದು ವರದಿಯ ಪ್ರಕಾರ ಪ್ರತಿ ವರ್ಷವೂ ಸಹ ನಾವು ಸುಮಾರು 150 ಟೆರಾಗ್ರಾಂನಷ್ಟು ಸಾರಜನಕವನ್ನು ಮಣ್ಣಿಗೆ ಕೊಡುತ್ತಿದ್ದೇವೆ. ಕೃಷಿಯಲ್ಲೂ ಸಹ ಅಗತ್ಯಕ್ಕಿಂತ ಹೆಚ್ಚಿಗೆ ಸಾರಜನಕದ ಗೊಬ್ಬರಗಳನ್ನು ನೀಡಿ ಅಧಿಕ ಇಳುವರಿ ಪಡೆಯಲು ಯತ್ನಿಸುತ್ತಿದ್ದೇವೆ. ಉತ್ತರ ಅಮೆರಿಕ, ಮಧ್ಯ ಹಾಗೂ ದಕ್ಷಿಣ ಏಷ್ಯಾ ಮತ್ತು ಪಶ್ಚಿಮ ಯುರೋಪ್ನ ಭಾಗಗಳಲ್ಲಿ ಅತಿಯಾಗಿ ಸಾರಜನಕವನ್ನು ಮಣ್ಣಿಗೆ ಸೇರಿಸುವುದರಿಂದ ಮಣ್ಣು, ನೀರು ಕಲುಷಿತವಾಗುತ್ತಿದೆ. ಕೈಗಾರಿಕೆಗಳಿಂದ ಗಾಳಿಯಲ್ಲಿರುವ ಸಾರಜನಕದ ಪ್ರಮಾಣ ಸಹ ಹೆಚ್ಚಾಗುತ್ತಿದೆ. ಇದರಿಂದ ಆ ದೇಶಗಳಲ್ಲಿ ಸಿಎನ್ ರೇಷಿಯೋ ಏರುಪೇರಾಗಿ ಮಣ್ಣು ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿರುವುದರ ಜೊತೆಗೆ ಶ್ವಾಸಕೋಶ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಸಹ ಹೆಚ್ಚುತ್ತಿವೆ. ಇನ್ನು ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ ದೇಶಗಳಲ್ಲಿ ಸಾರಜನಕದ ಗೊಬ್ಬರವನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ನೀಡದಿರುವುದರ ಪರಿಣಾಮ ಮಣ್ಣಿನ ಸವಕಳಿ ಆಗುತ್ತಿದೆ. ಜಗತ್ತಿನಾದ್ಯಂತ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಕುರಿತು ಮಾತುಕತೆಗಳಾಗುತ್ತಿವೆ. ಸಾವಯವ ನೈಸರ್ಗಿಕ ಕೃಷಿಯ ಬಗ್ಗೆ ಭಾಷಣ ಮಾಡಲಾಗುತ್ತಿದೆ. ಆದರೆ ಅದೆಲ್ಲಕ್ಕಿಂತ ಮೊದಲು ಮಣ್ಣಿಗೆ ನೀಡುತ್ತಿರುವ ಸಾರಜನಕ ಗೊಬ್ಬರಗಳ ಬಳಕೆಯನ್ನು ನಿಯಂತ್ರಿಸಿ ದಕ್ಷತೆಯನ್ನು ಹೆಚ್ಚಿಸಬೇಕು ಎಂದು ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ತಿಳಿಸಿದೆ. ಉಚಿತ ತೊಗರಿಯ ಆಮದನ್ನು 2026 ಮಾರ್ಚ್ 31ರವರೆಗೆ ವಿಸ್ತರಿಸಿದ ಕೇಂದ್ರ ಸರ್ಕಾರ. ದೇಶದಲ್ಲಿ ಹಿಂದಿನ ವರ್ಷ ತೊಗರಿಯ ಉತ್ಪಾದನೆ ಕಡಿಮೆಯಾಗಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿತ್ತು. ಇದನ್ನ ಗಮನಿಸಿದ ಸರ್ಕಾರ ತೊಗರಿಯ ಆಮದಿನ ಸುಂಕವನ್ನು ಶೂನ್ಯಕ್ಕಿಳಿಸಿತ್ತು. ಈ ವರ್ಷದ ಮಾರ್ಚ್ ಅಂತ್ಯಕ್ಕೆ ಸರ್ಕಾರ ನೀಡಿದ್ದ ಉಚಿತ ಆಮದಿನ ಗಡುವು ಮುಗಿಯುತ್ತಿತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ತೊಗರಿಯ ಇಳುವರಿ ಉತ್ತಮವಾಗಿದೆ ಎನ್ನುವ ವರದಿಯೂ ಸಹ ಇದೆ.
ಆದರೆ ದೇಶೀಯ ಮಾರುಕಟ್ಟೆಯಲ್ಲಿ ಇರುವ ಬೇಡಿಕೆಯನ್ನ ಗಮನದಲ್ಲಿರಿಸಿಕೊಂಡು ತೊಗರಿಯ ಉಚಿತ ಆಮದಿನ ಗಡುವನ್ನು ಇನ್ನೊಂದು ವರ್ಷ ಅಂದರೆ ಮಾರ್ಚ್ 31, 2026ರವರೆಗೆ ಮುಂದೂಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ತೊಗರಿಯ ಕೊಯ್ಲು ಆರಂಭವಾದಾಗ ಉತ್ತಮವಾಗಿದ್ದ ಬೆಲೆ ಒಂದೇ ಸಮನೆ ಕುಸಿದು ರೈತರು ಕಂಗಾಲಾಗಿರುವ ಈ ಸಮಯದಲ್ಲಿ ಗಾಯದ ಮೇಲೆ ಬರೆ ಎಳೆದ ಸರ್ಕಾರದ ಈ ನಿಲುವನ್ನು ಕೃಷಿಕರು ಕಡುವಾಗಿ ಟೀಕಿಸಿದ್ದಾರೆ. ನಿಗದಿಗಿಂತ ಹೆಚ್ಚು ಸಕ್ಕರೆ ಮಾರಿದ ಕಾರ್ಖಾನೆಯ ರಫ್ತು ಪರವಾನಗಿಯನ್ನು ರದ್ದುಗೊಳಿಸಿದ ಕೃಷಿ ಇಲಾಖೆ. ಸಕ್ಕರೆಯ ರಫ್ತನ್ನು ಸರ್ಕಾರ ನಿಷೇಧಿಸಿ ಸುಮಾರು 1.5 ವರ್ಷಗಳಾಗಿವೆ. ಈ ಬಾರಿ ಬಂಪರ್ ಕಬ್ಬಿನ ಇಳುವರಿಯ ನಂತರ ಸಕ್ಕರೆ ರಫ್ತಿಗೆ ಅವಕಾಶ ನೀಡಬೇಕು ಎಂದು ಕಾರ್ಖಾನೆಗಳು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದವು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆ ಇರುವುದನ್ನು ಗಮನಿಸಿದ ಸರ್ಕಾರ ಸೆಪ್ಟೆಂಬರ್ 2025ರ ಒಳಗೆ ಸುಮಾರು 10 ಲಕ್ಷ ಟನ್ ಸಕ್ಕರೆಯನ್ನು ರಫ್ತು ಮಾಡಲು ಅನುಮತಿಯನ್ನ ನೀಡಿದೆ. ಆದರೆ ಈ ಅನುಮತಿ ಸಿಕ್ಕಿರುವುದು ದೇಶದ 509 ಸಕ್ಕರೆ ಮಿಲ್ಗಳಿಗೆ ಮಾತ್ರ. ಒಟ್ಟು 46 ಕಾರ್ಖಾನೆಗಳು ರೈತರಿಗೆ ಕೊಡಬೇಕಾಗಿದ್ದ ಹಣವನ್ನು ಬಾಕಿ ಇರಿಸಿಕೊಂಡಿವೆ ಎಂಬ ಕಾರಣದಿಂದ ಮತ್ತೆ 24 ಸಕ್ಕರೆ ಕಾರ್ಖಾನೆಗಳು ಸರ್ಕಾರ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿಗೆ ಸಕ್ಕರೆಯನ್ನು ಮಾರಿವೆ ಎಂದು ಕೇಂದ್ರ ಕೃಷಿ ಇಲಾಖೆ ಒಟ್ಟಾರೆ 70 ಸಕ್ಕರೆ ಮಿಲ್ಗಳ ರಫ್ತು ಪರವಾನಗಿಯನ್ನು ರದ್ದು ಮಾಡಿದೆ. ಬಾಸುಮತಿ ಬೆಳೆಯಲು ಆರಂಭಿಸಿದ ಕೀನ್ಯಾ ರೈತರು. ಇದು ಭಾರತದ ಭವಿಷ್ಯದ ಮೇಲೆ ತೂಗುಗತ್ತಿ. ಭಾರತಕ್ಕೆ ಹೋಲಿಸಿದರೆ ಆಫ್ರಿಕಾ ದೇಶದಲ್ಲಿ ಬೇಸಾಯದ ಖರ್ಚು ಕಡಿಮೆ. ಈ ಮಾತು ಇದೀಗ ಬಾಸುಮತಿ ಭತ್ತದಲ್ಲೂ ಸಹ ಸತ್ಯವೆನಿಸತೊಡಗಿದೆ. ಕೀನ್ಯಾ ದೇಶದ ಕಿಶ್ನು ಮತ್ತು ಅಹೆರೋ ಭಾಗದ ರೈತರು ಸುವಾಸನೆ ಭರಿತ ಉದ್ದ ಕಾಳಿನ ಬಾಸುಮತಿಯ ಭತ್ತವನ್ನು ಯಶಸ್ವಿಯಾಗಿ ಬೆಳೆಯತೊಡಗಿದ್ದಾರೆ. ಭಾರತದಲ್ಲಿ ಸಾಮಾನ್ಯವಾಗಿ ಬೆಳೆಯುವ IR27 ತಳಿಗೆ ಹೋಲಿಸಿದರೆ ಅಲ್ಲಿ ಕೇವಲ ಅರ್ಧದಷ್ಟು ಇಳುವರಿ ಮಾತ್ರ ತೆಗೆಯಲು ಸಾಧ್ಯವಾಗುತ್ತಿದೆ. ಆದರೆ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದ ಕಾರಣ ಮತ್ತು ಬೇಸಾಯದ ಖರ್ಚು ಬಹಳಷ್ಟು ಕಡಿಮೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ಭಾರತವನ್ನು ಮೀರಿಸಿ ಆಫ್ರಿಕಾದ ದೇಶಗಳು ಬಾಸುಮತಿ ಬೆಳೆದು ರಫ್ತು ಮಾಡಿ ಅಧಿಕ ಲಾಭ ಗಳಿಸುವ ಸಾಧ್ಯತೆ ಇದೆ. ಇದು ಭಾರತದ ಬಾಸುಮತಿ ಕೃಷಿಕರ ಭವಿಷ್ಯದ ಮೇಲೆ ನೇತಾಡುವ ತೂಗುಗತಿಯಂತಾಗಿದ್ದು ನಮ್ಮ ರೈತರು ಚಿಂತೆಗೊಳಗಾಗಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಫಾರ್ಮ್ ಟಿವಿಯಲ್ಲಿ. ನಮಸ್ಕಾರ.